ನಮ್ಮ ಏನು ಬಿನಿಪೇಟೆ ಕ್ಷೇತ್ರದ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಶುರುವಾದಂಥ ಒಂದು ಸೋಮಣ್ಣವರ ಒಂದು ರಾಜಕೀಯದ ಒಂದು ಪಯಣ ಅದು ಕಳೆದ ವರ್ಷ ತಮ್ಮೆಲ್ಲರಿಗೂ ತಿಳಿದ ಹಾಗೆ ವರ್ಣ ಮತ್ತು ಚಾಮರಾಜನಗರದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ಆ ಹೋರಾಟದಲ್ಲಿ ಹಿನ್ನಡೆ ಆಗಿತ್ತು. ಆ ಹಿನ್ನಡೆಗೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಾದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲ್ಲ ಮುಖಂಡರು ಸೇರಿಕೊಂಡು ಸೋಮಣ್ಣವ್ರಿಗೆ ತುಮಕೂರಿನ ಭಾಗದಲ್ಲಿ ಒಂದು ಸಂಸದರಾಗುವ ಒಂದು ಅವಕಾಶವನ್ನು ಕೊಟ್ಟರು. ಆ ಒಂದು ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರು ಹಾಗೂ ಎಲ್ಲ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಭಾಜಪ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಬಹಳಷ್ಟು ತಮ್ಮ ಶಕ್ತಿ ಮೀರಿ ಹೋರಾಟ ಮಾಡಿ ಬಸವರಾಜಣ್ಣವರಿರ್ಬೋದು, ಮತ್ತಿತರ ನಮ್ಮ ಭಾಜಪದ ಮುಖಂಡರಿರ್ಬೋದು, ದೇವೇಗೌಡರು, ಆಮೇಲೆ ಯಡಿಯೂರಪ್ಪ ಅವರು, ಆಮೇಲೆ ವಿಜೇಂದ್ರ ಅವರು ಎಲ್ಲರೂ ಕೂಡ ಅಲ್ಲಿ ಶಕ್ತಿ ಕೊಟ್ಟು ಅಲ್ಲಿ ಸೋಮಣ್ಣವರಿಗೆ ಹೋರಾಟವನ್ನು ಮಾಡಿದ್ದ ಕಾರಣಕ್ಕೆ ಮೊನ್ನೆ ತಾವೆಲ್ಲ ನೋಡಿದ್ರಿ. ಯಾವತ್ತೂ ಕೂಡ ಇತಿಹಾಸದಲ್ಲಿ ತುಮಕೂರಿನ ಸಂಸದೀಯ ಕ್ಷೇತ್ರದಲ್ಲಿ ಅಷ್ಟು ಮಟ್ಟದ ಲೀಡ್ ಬಂದೇ ಇರಲಿಲ್ಲವಂತೆ. ಆ ಮಟ್ಟದ ಲೀಡ್ನ ಕೊಟ್ಟು ಸೋಮಣ್ಣವ್ರನ್ನ ಸಂಸತ್ಗೆ ಕಳಿಸಿಕೊಟ್ಟಂತ ಕಾರಣ ಇವತ್ತಿನ ದಿವಸ ಸೋಮಣ್ಣವರು ಒಬ್ಬ ಹೋರಾಟಗಾರರು. ಸೋಮಣ್ಣವರು ಅಂದ್ರೆ ಅಭಿವೃದ್ಧಿ, ಸೋಮಣ್ಣವರು ಅಂದ್ರೆ ಪಕ್ಷ ಜಾತ್ಯತೀತವಾಗಿ ಎಲ್ಲರನ್ನೂ ಒಂದು ಒಗ್ಗೂಡಿಸಿಕೊಂಡು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕಲ್ಪ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗೆ ತಕ್ಕಂತೆ ನಡೆಯುವಂತವರು ಸೋಮಣ್ಣವರು ಹಾಗೂ ಸೋಮಣ್ಣವರ ಎಲ್ಲ ಅನುಯಾಯಿಗಳು. ಇಲ್ಲಿ ನಮ್ಮ ರವೀಂದ್ರಣ್ಣ ಅವರಿದ್ದಾರೆ, ಮೋಹನ್ ಕುಮಾರ್ ಅವರಿದ್ದಾರೆ, ನಮ್ಮ ದಾಸೇಗೌಡರಿದ್ದಾರೆ, ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ವಿಶ್ವನಾಥ್ ಗೌಡರಿದ್ದಾರೆ, ರಮೇಶ್ ಅಣ್ಣ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಅದೇ ಒಂದು ಮನಸ್ಥಿತಿ ಇಟ್ಕೊಂಡು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತಿರೋರು. ಆ ಒಂದು ಏನ್ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕಲ್ಪ ಇದೆ ಅದನ್ನೇ ಸೋಮಣ್ಣವರು ತಮ್ಮ ಜೀವನ ಉದ್ದಕ್ಕೂ ಪರಿಪಾಲಿಸ್ತಾ ಬಂದಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಅವ್ರಿಗೆ ಪ್ರಾಯಶಃ ಅವ್ರಿಗೆ ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಕೆಲಸ ಮಾಡುವಂತ ಒಂದು ಉತ್ತಮವಾದಂತಹ ಅವಕಾಶ ದೇವರು ಹಾಗೂ ನಮ್ಮ ಸಿದ್ಧಗಂಗಾ ಶ್ರೀಗಳು ಹಾಗೂ ಬಾಲಗಂಗಾಧರ ಶ್ರೀಗಳು ಹಾಗೂ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ನಮ್ಮ ನಿರ್ಮಲಾನಂದನಾಥ ಸ್ವಾಮಿಗಳು ಹಾಗೂ ನಮ್ಮ ನಂಜಾವಧೂತ ಸ್ವಾಮಿಗಳು ಹಾಗೂ ಈಶ್ವರಾನಂದಪುರಿ ಸ್ವಾಮಿಗಳು ಹಾಗೂ ಮತ್ತಿತರ ಎಲ್ಲ ಅರಚರ ಗುರು ಮೂರ್ತಿಗಳ ಒಂದು ಆಶೀರ್ವಾದದಿಂದ ಇವತ್ತು ಅವರು ಅಲ್ಲಿ ಮಂತ್ರಿಗಳಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.